ಪುಳಿಯೋಗರೆ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ, ಬೆಳ್ಳುಳ್ಳಿ, ಕರಿಬೇವಿನೆಲೆ, ಒಣಮೆಣಸಿನ್ಕಾಯಿ, ಬೆಲ್ಲ, 1 ಬಟ್ಲದಷ್ಟು ಹುಣಸೆಹಣ್ಣಿನ ರಸ ಮತ್ತು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಳಿಯೋಗರೆ ಪೌಡ್ರು. ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜವನ್ನೆಲ್ಲ ಕರೆದು ಇಟ್ಕೊಂಡು ಒಂದು ಪ್ಲೇಟಲ್ಲಿ ತಗೋಬೇಕು. ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ ಚಟಪಟ ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ನಂತರ ಕರಿಬೇವಿನೆಲೆ, ಒಣಮೆಣಸಿನ್ಕಾಯಿ ಹಾಕಿ ಹುಣಸೆಹಣ್ಣಿನ ರಸನ ಸೇರಿಸ್ಬೇಕು. ಅದು ಚೆನ್ನಾಗಿ ಕುದೀತಾ ಇರಬೇಕು. ಹುಣಸೆಹಣ್ಣಿನ ರಸ ಹಾಕಿ ಮೇಲೆ ನೀರಿನ ಅಂಶ ಎಲ್ಲ ಹೋಗಬೇಕು. ನಂತರ ಅರಿಶಿನ ಪುಡಿ ಹಾಕಿ, ಬೆಲ್ಲ ಹಾಕಿ, ನಂತರ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಣ್ಣೆ ಅಂಶ ಎಲ್ಲ ಮೇಲೆ ಬರಬೇಕು. ಆನಂತರ ಖಾರದ ಪುಡಿ, ಪುಳಿಯೋಗರೆ ಪೌಡ್ರನ್ನು ಸೇರಿಸಿ, ಕಡಲೆ ಬೀಜ, ಶೇಂಗಾ ಬೀಜ, ಉದ್ದಿನಬೇಳೆ ಕರೆದಿಟ್ಕೊಂಡ್ರು ಅದನ್ನು ಸೇರಿಸಿ, ಮತ್ತು ಅನ್ನಕ್ಕೆ ಪುಳಿಯೋಗರೆ ಗೊಜ್ಜನ್ನು ಸೇರಿಸಿ ಕಲಿಸಿದರೆ ಪುಳಿಯೋಗರೆ ರೆಡಿ ಆಯಿತು. ನೋಡಿ ಹೇಗಿದೆ ಅಂತ ಹೇಳಿ.